ನಮಸ್ತೆ ಸ್ನೇಹಿತರೆ, ಹೋಪ್ ಯು ಆರ್ ಆಲ್ ಡೂಯಿಂಗ್ ಗ್ರೇಟ್. ಇವತ್ತಿನ ವಿಡಿಯೋ ಪಾರ್ಟ್ 1ನ ಕಂಟಿನ್ಯೂಷನ್ ವಿಡಿಯೋ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಲ್ಲಿ ನೀವು ನೋಡಬಹುದು, ಈ ಕ್ಯೂಟ್ ಆದಂತಹ ಕೇನ್ ಬಾಸ್ಕೆಟ್ನ ನಾನು ಇವಾಗ ಈ ದಿವಾನ್ ಹತ್ರ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಒಳಗೆ ಈಗ ನಾನು ಕೆಲವು ಆರ್ಟಿಫಿಷಿಯಲ್ ಫ್ಲವರ್ನ ಯೂಸ್ ಮಾಡೋಣ ಅಂತ ಹೇಳಿ ಈ ಬ್ಯೂಟಿಫುಲ್ ಆದಂತಹ ಪರ್ಪಲ್, ಬೇಬಿ ಪಿಂಕ್ ಆ್ಯಂಡ್ ಲ್ಯಾವೆಂಡರ್ ಕಾಂಬಿನೇಷನ್ ಫ್ಲವರ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಲಿವಿಂಗ್ ರೂಮ್ ಅಲಂಕಾರ ವಿಚಾರದಲ್ಲಿ ಬಹುಮುಖ್ಯ ಪಾತ್ರ ವಹಿಸೋದು ಅಂದರೆ ಕುಷನ್ಸ್ ಕವರ್. ಹೌದು, ಕಲರ್ಫುಲ್ ಆ್ಯಂಡ್ ಬ್ರೈಟ್ ಕುಷನ್ಸ್ ಕವರ್ ನಿಮ್ಮ ಲಿವಿಂಗ್ ರೂಮ್ನ ಅಂದ ಹೆಚ್ಚಿಸುತ್ತದೆ. ಹಾಗಾಗಿ ನಾನು ಇಲ್ಲಿವಾಗ ಕುಷನ್ಸ್ ಕವರ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈ ಕುಷನ್ಸ್ ಕವರ್ನ ನಾನು ಅಮೆಝಾನಿಂದ ತರಿಸಿರುವಂಥದ್ದು. ಇದರ ಬ್ರ್ಯಾಂಡ್ ಈವರಿಯಾ ಆ್ಯಂಡ್ ಇದರ ಸೈಜ್ 16x16 ಇಂಚಸ್. ಇದು 12x12 ಸೈಜ್ನ ಕುಷನ್ಸ್ ಕವರ್. ಈ ಕವರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಬಟ್ ಒಂದು ಡಿಸಡ್ವಾಂಟೇಜ್ ಏನಂದರೆ, ಮಕ್ಕಳಿರುವಂತಹ ಮನೆಯಲ್ಲಿ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಅಕೇಶ್ನಲ್ ಆಗಿ ಅಥವಾ ಫೆಸ್ಟಿವಲ್ಗೆ, ಫಂಕ್ಷನ್ಗೆ ಇದು ದಿ ಬೆಸ್ಟ್ ಅಂತ ಹೇಳ್ಬೋದು. ಇದರ ಬ್ರ್ಯಾಂಡ್ ಲಾಲ್ ಹವಾಲಿ ಅಂತ. ಇದು ಕೂಡ ಅಮೆಝಾನಲ್ಲೇ ಪರ್ಚೇಸ್ ಮಾಡಿರುವಂಥದ್ದು. ಇದನ್ನೆಲ್ಲ ನಾನು ಲಾಸ್ಟ್ ಇಯರ್ ದೀಪಾವಳಿಗೆ ಅಂತ ಪರ್ಚೇಸ್ ಮಾಡಿರೋದು. ನೆಕ್ಸ್ಟ್ ನಾನು ಈ ಸೋಫಾ ಕವರ್ನ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಇವಾಗ ನಾನು ಇದನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀವಿಲ್ಲಿ ನೋಡ್ತಾ ಇರುವಂಥದ್ದು ಹ್ಯಾಂಡ್ಲೂಮ್ ಸೋಫಾ ಕವರ್. ಇದು ಸೆಟ್ ಆಫ್ 5 ಸೋಫಾ ಕವರ್. ಇದನ್ನು ನಾನು ಜಯನಗರ್ 4th ಬ್ಲಾಕಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ನೆಕ್ಸ್ಟ್ ನಾನು ಈ ದಿವಾನ್ನ ಬೆಡ್ ಕವರ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಈ ಎಲಿಗೆಂಟ್ ಆಗಿರುವಂತಹ ಕವರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಹ್ಯಾಂಡ್ಲೂಮ್ ಸ್ಪ್ರೆಡ್. ಇದನ್ನು ನೀವು ಡುವೆಲ್ ಸೈಡ್ ಕೂಡ ಯೂಸ್ ಮಾಡಬಹುದು. ಇದನ್ನು ನಾನು ಹ್ಯಾಂಡ್ಲೂಮ್ ಸ್ಟೋರ್ ಅಂತ ಶಾಪ್ ಹೆಸರು, ಜಯನಗರ್ 4th ಬ್ಲಾಕ್ನಲ್ಲಿ ಇರುವಂತಹ ಶಾಪ್ನಲ್ಲಿ ಪರ್ಚೇಸ್ ಮಾಡಿರೋದು. ಹಾಗೆಯೇ ಈ ದಿವಾನ್ಗೆ ನಾನು ಈ ಕುಷನ್ಸ್ ಕವರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬುಟ್ಟ ಪ್ರಿಂಟ್ನಲ್ಲಿ ಇರುವಂತಹ ಕುಷನ್ಸ್ ಕವರ್. ಇದರ ಬ್ರ್ಯಾಂಡ್ ಕೂಡ ಲಾಲ್ ಹವಾಲಿ ಬ್ರ್ಯಾಂಡ್. ಇದು ಸಿಂಗಲ್ ಪೀಸ್ನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಇದರಲ್ಲಿ ಸೆಟ್ ಆಫ್ 5 ಇರಲಿಲ್ಲ, ಹಾಗಾಗಿ ಸಿಂಗಲ್ ಪೀಸ್ನೇ ಪರ್ಚೇಸ್ ಮಾಡಿರೋದು. ಆ್ಯಂಡ್ ಇದರ ಸೈಜ್ ಮತ್ತು ನನ್ನ ಹತ್ರ ಇರುವಂತಹ ಕುಷನ್ಸ್ ಕವರ್ ಸೈಜ್ ತುಂಬಾ ಡಿಫ್ರೆಂಟ್ ಇತ್ತು. ಆದ್ರೂ ನಾನು ಪರವಾಗಿಲ್ಲ ಇದಿರಲಿ ಅಂತ ರಿಟರ್ನ್ ಮಾಡಲಿಕ್ಕೆ ಹೋಗಿಲ್ಲ. ಯಾಕಂದರೆ ಇದನ್ನ ನಾನು ಬೇರೆ ನನ್ನ ಸೋಫಾದಲ್ಲಿ ಇರುವಂತಹ ಕುಷನ್ಸ್ ಕವರ್ಗೆ ನೆಕ್ಸ್ಟ್ ಯೂಸ್ ಮಾಡುವಾಗ ಮಿಸ್ ಮ್ಯಾಚ್ ಮಾಡ್ಕೋಬಹುದು ಅಂತ ಹೇಳಿ ಇದನ್ನು ನಾನು ರಿಟರ್ನ್ ಮಾಡಿಲ್ಲ.
ವಾಲ್ಗೆ ಈ ವೈಟ್ ಕಲರ್ ಕರ್ಟೈನ್ ತುಂಬ ಚೆನ್ನಾಗಿ ಪಾಪ್ ಆಗುತ್ತೆ ಅಂತ ಹೇಳಿ ಈ ನೆಟ್ ಕರ್ಟೈನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು 5 ಇಯರ್ಸ್ ಬ್ಯಾಕ್ ಅಮೆಝಾನಲ್ಲಿ ಪರ್ಚೇಸ್ ಮಾಡಿರುವಂತಹ ಕರ್ಟನ್. ಇದರ ಬ್ರ್ಯಾಂಡ್ ಐಕ್ಯಾ. ಆದರೆ 5 ಇಯರ್ಸ್ ಬ್ಯಾಕ್ ನಾವಿರುವಂತಹ ಪ್ಲೇಸಲ್ಲಿ ಐಕ್ಯಾ ಸರ್ವಿಸ್ ಇಲ್ಲ ಅಂತ ಹೇಳಿ ಅಮೆಝಾನಲ್ಲೇ ನಾನು ಪರ್ಚೇಸ್ ಮಾಡಿಕೊಂಡೆ. ಬಟ್ ಪ್ರೈಸ್ ಡಿಸ್ಪ್ಯಾರಿಟಿ ಅಂತೂ ತುಂಬಾ ಇದೆ. ನೀವೇನಾದರೂ ಈ ಕರ್ಟೈನ್ ಪರ್ಚೇಸ್ ಮಾಡಬೇಕು ಅಂದರೆ ಐಕ್ಯಾದಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ. ಅಲ್ಲಿ ಪ್ರೈಸ್ ತುಂಬಾ ರೀಸನೇಬಲ್ ಆಗಿದೆ. ನೆಕ್ಸ್ಟ್ ನಾನು ಲಿವಿಂಗ್ ರೂಮಲ್ಲಿ ಇರುವಂತಹ ಈ ಸೆಂಟರ್ ಟೇಬಲ್ಗೆ ಈ ಟ್ರೆಡಿಷ್ನಲ್ ಲುಕ್ ಇರುವಂತಹ ಟೇಬಲ್ ರನ್ನರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಜ ಹೇಳಬೇಕಂದ್ರೆ ಈ ಲಾಲ್ ಹವಾಲಿ ಬ್ರ್ಯಾಂಡಲ್ಲಿ ಪರ್ಚೇಸ್ ಮಾಡಿರುವಂತಹ ಎಲ್ಲ ಕುಷನ್ಸ್ ಕವರ್ ಮೆಟೀರಿಯಲ್ ಕ್ವಾಲಿಟಿ ಆ್ಯಂಡ್ ಪ್ರಿಂಟ್ ಎಕ್ಸಲೆಂಟ್ ಅಂತ ಹೇಳ್ಬೋದು. ನನ್ನ ಹತ್ರ ಯೂಸ್ ಮಾಡದೇ ಇರುವಂತಹ ಮಾರ್ಬಲ್ನ ರೋಟಿ ಮೇಕರ್ ರೋಲಿಂಗ್ ಪ್ಲೇಟ್ ಇತ್ತು. ಇದಕ್ಕೆ ನಾನು ವೈಟ್ ಕಲರ್ ಚಾಕ್ ಪೇಂಟ್ ಯೂಸ್ ಮಾಡಿದ್ದೀನಿ. ಸ್ಮೂತ್ ಟೆಕ್ಸ್ಚರ್ ಇರುವಾಗ ನೀವು ಸ್ಪಾಂಜ್ ಡ್ಯಾಬರ್ ತಗೊಂಡು ವೈಟ್ ಚಾಕ್ ಪೇಂಟ್ ಯೂಸ್ ಮಾಡಿದರೆ ಒಳ್ಳೆಯದು. ನಾನಿವಾಗ ಈ ಡೆಕರ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಈ ಡೆಕರ್ಗೆ ಈ ಸೆರಾಮಿಕ್ ಪ್ಲ್ಯಾಂಟರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಲೋಕಲ್ ಮಾರ್ಕೆಟ್ನಲ್ಲೇ ಪರ್ಚೇಸ್ ಮಾಡಿರುವಂಥದ್ದು. ಈ ಪ್ಲ್ಯಾಂಟರ್ಗೆ ಈಗ ನಾನು ಈ ಆರ್ಟಿಫಿಷಿಯಲ್ ಸ್ಟ್ರಿಂಗ್ ಆಫ್ ಪರ್ಲ್ ಪ್ಲ್ಯಾಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಈ ಪ್ಲ್ಯಾಂಟ್ ನೋಡೋಕ್ಕೆ ರಿಯಲ್ ಪ್ಲ್ಯಾಂಟ್ ಥರನೇ ಕಾಣುತ್ತೆ. ಇದನ್ನು ನಾನು ಐಕ್ಯಾದಲ್ಲಿ ಪರ್ಚೇಸ್ ಮಾಡಿರೋದು. ಇವಾಗ ಈ ಡೆಕರ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಅಂತ ಹೇಳಿ ನನ್ನ ಹತ್ರ ಇರುವಂತಹ ಈ ಚಿಕ್ಕ ಉರುಳಿನ ನಾನು ಇಲ್ಲಿ ಇಡ್ತಾ ಇದ್ದೀನಿ. ಹಾಗೆಯೇ ನನ್ನ ಹತ್ರ ಇದ್ದಂತಹ ಬುದ್ಧನ ಕೂಡ ನಾನು ಇಲ್ಲೇ ಪ್ಲೇಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಈ ಬ್ರಾಸ್ಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಫ್ಲವರಿಂದ ಡೆಕರ್ ಮಾಡೋಣ ಅಂತ ಹೇಳಿ ನಾನಿವಾಗ ಈ ನೀರನ್ನ ಹಾಕ್ತಾ ಇರೋದು. ವೈಟ್ ಕಲರ್ಗೆ ರೆಡ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಇವಾಗ ಇಲ್ಲಿ ರೆಡ್ ರೋಸ್ ಪೆಟಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಈ ಗಣಪತಿ ಡೆಕರ್ಗೆ ನಾನು ಈ ಸೆರಾಮಿಕ್ ಪ್ಲ್ಯಾಂಟರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೆರಾಮಿಕ್ ಪ್ಲ್ಯಾಂಟರ್ನ ನಾನಿವಾಗ ಉರುಳಿ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅದರ ಹೋಲ್ನ ನಾನು ಆಲ್ರೆಡಿ ಈ ಶಿಲ್ಪಕರ್ ಕ್ಲೇ ಬರುತ್ತಲ್ಲ ಆ ಕ್ಲೇಯಿಂದ ಸೀಲ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಒಂದು ಕ್ಯಾಂಡಲ್ ಹೋಲ್ಡರ್ನ ಇಡ್ತಾ ಇದ್ದೀನಿ. ಇನ್ನು ನನ್ನ ಹತ್ರ ಸೆರಾಮಿಕ್ ಕ್ಯಾಂಡಲ್ ಹೋಲ್ಡರ್ ಇತ್ತು, ಅದನ್ನು ಕೂಡ ನಾನಿಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಈ ಪ್ಲ್ಯಾಂಟರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ರೋಸ್ ಫ್ಲವರ್ಸ್ನಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಈ ಕುಷನ್ ಕವರ್ಗೆ ಮ್ಯಾಚ್ ಆಗುವಂತಹ ಈ ಕಾರ್ಪೆಟ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಕ್ಯೂಟ್ ಆದಂತಹ ಬಾಸ್ಕೆಟ್ ಹತ್ರ ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುವಂತಹ ಈ ಮ್ಯಾಟ್ನ ಹಾಕ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಇದು ಮ್ಯಾಚ್ ಆಗ್ತಾ ಇದೆ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ನಮ್ಮ ಮನೆಯ ಫೈನಲ್ ಲುಕ್. ನನಗಂತೂ ಈ ಫೈನಲ್ ಮೇಕ್ ಓವರ್ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು.
ನಿಮಗೆಲ್ರಿಗೂ ಇವತ್ತಿನ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ನ ಕೂಡ ಪ್ರೆಸ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋ ಏನಾದರೂ ನಾನು ಹಾಕಿದರೆ ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ. ಇನ್ನು ನೀವು ಟ್ರಾವೆಲಿಂಗ್ ಬ್ಲಾಗ್, ಕುಕಿಂಗ್ ಬ್ಲಾಗ್ ಅಥವಾ ಹೋಮ್ ಡೆಕರ್, ಹೋಮ್ ಮೇಕ್ ಓವರ್, ಫ್ಯಾಷನ್ ಇದ್ರ ಬಗ್ಗೆ ವಿಡಿಯೋಸ್ ನೋಡಬೇಕು ಅಂತ ಇದ್ದರೆ ನನ್ನ ವಿಡಿಯೋಸ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಮತ್ತೆ ನಾನು ನಿಮ್ಮನ್ನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಸಿ ಯು, ನಮಸ್ತೆ.